ಯಾವ ತನಿಖೆ ಆಗಬೇಕು, ತನಿಖೆ ಬಗ್ಗೆ ನಾವು ವಿರೋಧ ಮಾಡಿರಲಿಲ್ಲ. ನಮ್ಮೆಲ್ಲ ಸದಸ್ಯರು ಹೇಳಿದಾಗೆ ರಾಜ್ಯ ಸರ್ಕಾರ SIT ತನಿಖೆ ಮಾಡಬೇಕು ಅಂತ ಹೇಳಿದಾಗ ಸರಿಯಾದ ರೀತಿಯಲ್ಲಿ ತನಿಖೆ ಆಗಬೇಕು, ಪಾರದರ್ಶಕವಾಗಿ ತನಿಖೆ ಆಗಬೇಕು, ಇದು ಸತ್ಯಾಂಶ ಹೊರ ಬರಬೇಕು ಅಂತ ಅಪೇಕ್ಷೆ ನಾವು ಕೂಡ ಇದ್ವಿ. ಆದರೆ ಯಾವ ರೀತಿ ಇವತ್ತು ಅಲ್ಲಿ ದಿನನಿತ್ಯ ಒಂದೊಂದೇ ಗುಂಡಿಗಳನ್ನು ತೆಗಿತಕ್ಕಂಥದ್ದು, ಒಂದೊಂದು ದಿನ 1 ಆಯಿತು, 2 ಆಯಿತು, 14 ಆಯಿತು, 15 ಆಯಿತು. ಅಂದರೆ ಈ ರೀತಿ ಹುಚ್ಚಾಟ ಏನು ನಡೀತಾ ಇದೆ, ರಾಜ್ಯದ ಜನ ಇವತ್ತು ಆಕ್ರೋಶ ಭರಿತರಾಗಿದ್ದಾರೆ. ಇಂತಹ ವಿಚಾರದಲ್ಲಿ ಇವತ್ತು ಹಿಂದೂಗಳ ಭಾವನೆಗೆ ಧಕ್ಕೆ ಬರ್ತಕ್ಕಂಥ ಸಂದರ್ಭ ಈಗಾಗಲೇ ಸೃಷ್ಟಿಯಾಗಿದೆ. ಇವತ್ತು ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಏನು ಎಲ್ಲ ಸದಸ್ಯರು ಇವತ್ತು ಹೇಳಿದ್ದಾರೆ, ಇದು ಯಾವುದೋ ಒಂದು ಹಿಟ್ ಅಂಡ್ ರನ್ ಕೇಸ್ ಆಗೋದಕ್ಕೆ ಮಾನ್ಯ ಗೃಹ ಸಚಿವರು ರಾಜ್ಯ ಸರ್ಕಾರ ಬಿಡಬಾರ್ದು. ಇವತ್ತು ಹಿಟ್ ಅಂಡ್ ರನ್ ಆಗ್ತಕ್ಕಂಥ ಕೇಸ್ ಆಗಬಾರ್ದು. ಇವತ್ತು ಎಲ್ಲ ಸದಸ್ಯರು ಒತ್ತಾಯ ಮಾಡಿರೋ ಹಾಗೆ ರಾಜ್ಯ ಸರ್ಕಾರ ಇಲಾಖೆ ಮಧ್ಯಂತರ ವರದಿನೂ ಕೂಡ ರಾಜ್ಯ ಸರ್ಕಾರ ಸದನಕ್ಕೆ ಕೊಡಬೇಕು. ಮತ್ತೆ ಇದು ತನಿಖೆ ಇಲ್ಲೇ ಮುಗಿದಿದೆ, ಏನು ಸಿಕ್ಕಿಲ್ಲ ಅನ್ನುವ ಕಾರಣಕ್ಕೆ ಯಾರು ಮುಸುಕುದಾರಿ ಇದ್ದಾನೆ, ಒಂದಿನ ಬ್ಯಾಟ್ಮ್ಯಾನ್ ಆಗಿ ಬರ್ತಾನೆ, ಒಂದಿನ ಹೀಮ್ಯಾನ್ ಆಗಿ ಬರ್ತಾನೆ, ಒಂದಿನ ಸೂಪರ್ ಮ್ಯಾನ್ ಆಗಿ ಬರ್ತಾನೆ. ಯಾರು ಈ ವ್ಯಕ್ತಿ ಇದ್ದಾನೆ ಇವನ ಬಗ್ಗೆ ಮತ್ತೆ ಇವನ ಹಿಂದೆ ಇರ್ತಕ್ಕಂಥ ವ್ಯಕ್ತಿಗಳ ಬಗ್ಗೆನೂ ಕೂಡ ಸರಿಯಾದ ರೀತಿಯಂತ ತನಿಖೆ ಆಗಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತೇನೆ. ಮಾನ್ಯ ಸಭಾಧ್ಯಕ್ಷ. ನೆಕ್ಸ್ಟ್ ರಂಗನಾಥ್. ಮಾನ್ಯ ಅಧ್ಯಕ್ಷರೇ, ಇವತ್ತು ಒಂದು ಬಹಳ ಗಂಭೀರ ವಿಚಾರದ ಬಗ್ಗೆ ಇಲ್ಲಿ ಸದನದಲ್ಲಿ ಚರ್ಚೆ ನಡೆದಿದೆ. ಇದು ಕೇವಲ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಚರ್ಚೆ ಅಲ್ಲ, ವೀರೇಂದ್ರ ಹೆಗ್ಗಡೆ ಅವರ ಕುಟುಂಬದ ಬಗ್ಗೆ ಚರ್ಚೆ ಅಲ್ಲ, ಇದು ಹಿಂದೂ ಧಾರ್ಮಿಕ ಭಾವನೆಗಳ ಬಗ್ಗೆ, ಹಿಂದೂ ಕ್ಷೇತ್ರಗಳ ಮೇಲೆ ಏನು ಪ್ರಹಾರ ನಡೆದಿದೆ ಅದರ ಮೇಲೆ ಚರ್ಚೆ ನಡೆದಿದೆ. ಇವತ್ತು ಒಬ್ಬ ಮುಸುಕುದಾರಿ ಬಂದು ಕಂಪ್ಲೇಂಟ್ ಕೊಡ್ತಾನಂತಂದ್ರೆ ನಾನು ಹೆಣ ಹೋಗಿದ್ದೇನೆ, ಮರ್ಡರ್ದಲ್ಲಿ ನಾನು ಜಾಯಿಂಟ್ ಆಗಿ ಕಲ್ಪ್ರಿಟ್ ಆಗಿದ್ದೇನೆ ಅಂತ ಹೇಳಿದಾನಂದ್ರೆ ಮೊದಲು ಅವನ್ನ ಅರೆಸ್ಟ್ ಮಾಡಬೇಕಿತ್ತು, ಮೊದಲು ಅವನ ಮೇಲೆ ಆಕ್ಷನ್ ತೆಗೆದುಕೊಳ್ಬೇಕಿತ್ತು. ಅವನ ಮೇಲೆ ಯಾವುದೇ ಆಕ್ಷನ್ ತೆಗೆದುಕೊಂಡಿಲ್ಲ ಇಲ್ಲಿ ತನಕ, ಅವನ್ನ ಹಿಡಿದಿಲ್ಲ. ಯಾವ ಮರ್ಡರ್ ಮಾಡಿದಿ, ಯಾವ ಟೈಮ್ದಲ್ಲಿ ನಿನ್ನ ಮರ್ಡರ್ದಲ್ಲಿ ನಿನ್ನ ಜೊತೆ ಇದ್ದಿ, ಹೆಣ ಹೂಳ್ಬೇಕಾದ್ರೆ ನಿನ್ನ ಜೊತೆ ಯಾರಿದ್ರು, ಎಲ್ಲಿಂದ ಹೆಣ ತಂದಿ, ಅದ್ರ ಬಗ್ಗೆ ಯಾವುದೇ ರೀತಿಯ ವಿಚಾರಣೆಯನ್ನು ನೀವು ಮಾಡಿದೆ ಅವನಿಗೆ ಎಲ್ಲ ರೀತಿಯ ಫೆಸಿಲಿಟಿಯನ್ನು ಕೊಟ್ಟು ಇವತ್ತು ಅವನು ದೊಡ್ಡ VIP ಟೈಪ್ ಅವ್ ಮಾಡಿ ಅವನ ಮಾತನ್ನು ಮುಂದಿಟ್ಕೊಂಡು ಇವತ್ತು ಇಡೀ ಹಿಂದೂ ಭಾವನೆಗಳಿಗೆ ಧಕ್ಕೆ ಮಾಡುವಂಥ ಕೆಲಸ ಇವತ್ತು ಇಡೀ ರಾಜ್ಯದಲ್ಲಿ ಅತ್ಯಂತ ವ್ಯವಸ್ಥಿತವಾಗಿ ನಡೆದಿದೆ. ಇವತ್ತು ನಾವು ನೋಡ್ತಾ ಇದ್ದೇವೆ, ಹಿಂದೆ ನಮ್ಮ ಉಳಿದ ಶಾಸಕರು ಹೇಳಿದರು, ಒಂದೇ ಒಂದು ಪೋಸ್ಟ್ ಬಂದಾಗ KJ ಹಳ್ಳಿ DJ ಹಳ್ಳಿಯಲ್ಲಿ ಪೊಲೀಸ್ ಸ್ಟೇಷನ್ ಸುಡುವಂಥ ಕೆಲಸ ಆಯಿತು. ಇವತ್ತು ಹಿಂದೂ ಭಾವನೆಗಳಿಗೆ ಧಕ್ಕೆ ಹುಟ್ಟೈತಿ, ಆದರೂ ಕೂಡ ಪೊಲೀಸ್ ಸ್ಟೇಷನು ಬಸ್ ಸ್ಟ್ಯಾಂಡು ಸುಟ್ಟಿಲ್ಲ ಅಂತಂದ್ರೆ ಹಿಂದೂಗಳು ಸುಮ್ಮ ಕುಂತಾರಂತಲ್ಲ. ನಮ್ಮ ವ್ಯಕ್ತಿ ಮಾಡುವಂಥ, ನಮ್ಮ ಅಭಿಪ್ರಾಯ ವ್ಯಕ್ತಪಡಿಸುವಂಥ, ನಮ್ಮ ಭಾವನೆಗಳನ್ನು ವ್ಯಕ್ತಪಡಿಸುವಂಥ ಪದ್ಧತಿಗಳು ಬೇರೆ ಅದಾವು. ಅವು ಯಾವ ಸಂದರ್ಭದಲ್ಲಿ ಈ ಕಾರ್ಯಕ್ಕೆ ಕಾರಣೀಭೂತರಾಗಿದ್ದಾರೆ, ಈ ಕಾರ್ಯಕ್ಕೆ ನೀವು ಸಾಥ್ ಕೊಟ್ಟಂಥವ್ರಿಗೆ ನಿಮಗೆ ಸರಿಯಾದ ಶಿಕ್ಷೆಯನ್ನು ಸರಿಯಾದ ಸಮಯದಲ್ಲಿ ಹಿಂದೂ ಸಮಾಜ ಕೊಡ್ತೈತಿ. ಅದನ್ನು ನೀವು ಲಕ್ಷ್ಯ ಇಟ್ಕೊಂಡಿರಿ. ಇವತ್ತು ನೋಡ್ತಾ ಇದ್ದೀರಿ, ಪ್ರತಿಯೊಂದು ಊರಲ್ಲಿ 10,000, 6,000, 8,000 ಹೆಣ್ಮಕ್ಳು ರಸ್ತೆಗೆ ಬಂದಿದ್ದಾರೆ. ಆ ಎಲ್ಲ ಹೆಣ್ಮಕ್ಳು ಕೂಡ ಧರ್ಮಸ್ಥಳದ ಏನು ಒಳ್ಳೆ ಕೆಲಸಗಳಾಗಿದ್ದಾವೆ, ಅವ್ರ ಗ್ರಾಮಾಭಿವೃದ್ಧಿ ಸಂಘದ ವತಿಯಿಂದ ಆಗಲಿ ಅಥವಾ ಬೇರೆ ರೀತಿಯಿಂದ ಅದ್ರ ಬೆನಿಫಿಷರೀಸ್ ಇದ್ದಾರೆ. ಅವರಿಗೆ ಗೊತ್ತೈತಿ ಧರ್ಮಸ್ಥಳದಿಂದ ಎಷ್ಟು ಒಳ್ಳೆ ಕೆಲಸ ಆಗ್ತಾ ಇದಾವೆ ಅಂಥೇಳಿ. ಹಾಗಾಗಿ ಇದು ನಿಮ್ಗೆ ಸುತ್ತಿ ನಿಮ್ಗೆ ಹೊಡಿತೈತಿ. ನೀವು ಬೇಗನೆ ಎಚ್ಚೆತ್ಕೊಳ್ರಿ, ಏನು ತಪ್ಪು ಮಾಡಿರಿ ಅದನ್ನು ಸುಧಾರಿಸ್ಕೊರಿ ಅಂತ ಈ ಸಂದರ್ಭದಲ್ಲಿ ಹೇಳಿ, ಹಿಂದೂ ಭಾವನೆಗಳಿಗೆ ಧಕ್ಕೆ ಮಾಡುವಂತ ಕೆಲಸ ನಿಮ್ಮ ಸರ್ಕಾರದಿಂದ ಆಗಬಾರದು ಅಂತ ಈ ಸಂದರ್ಭದಲ್ಲಿ ಹೇಳಿ ನಾನು 4 ಮಾತು ಮುಗಿಸ್ತೀನಿ. ಸನ್ಮಾನ್ಯ ಅಧ್ಯಕ್ಷರೇ, ಇವತ್ತು ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಆಗಲಿ, ಅಲ್ಲಿನ ಧರ್ಮಾಧಿಕಾರಿಗಳ ವಿರುದ್ಧ ಒಂದು ಷಡ್ಯಂತ್ರ ಇವತ್ತು ಈ ರಾಜ್ಯದಲ್ಲಿ ನಡೀತಾ ಇದೆ. ಈಗಾಗಲೇ ಸುನೀಲ್ ಕುಮಾರ್ ಅವರು ಆರ್ ಅಶೋಕರ್ ಭಾಳ ಚೆನ್ನಾಗಿ ವಿಸ್ತೃತವಾಗಿ ಮಾತನಾಡಿದ್ದಾರೆ. ಹಿಂದೂಗಳ ಭಾವನೆಗಳನ್ನು ಅದರ ಜೊತೆಗೆ ಚೆಲ್ಲಾಟ ಆಡುವಂಥದ್ದು, ಹಿಂದೂಗಳ ದೇವರುಗಳನ್ನು ಅಪಮಾನ ಮಾಡುವಂಥದ್ದು ಇವತ್ತಿಂದಲ್ಲ,
ಈ ದೇಶಕ್ಕೆ ಬಂದಂಥ ಮೊಘಲರಿಂದಲೇ ಈ ಒಂದು ವ್ಯವಸ್ಥಿತವಾಗಿ ಹಿಂದೂ ಸನಾತನ ಧರ್ಮವನ್ನು ನಾಶ ಮಾಡುವಂಥ ಒಂದು ವ್ಯವಸ್ಥಿತವಾದಂಥ ಸಂಚು ಏನು ನಮ್ಮ ಸುರೇಶ್ ಕುಮಾರ್ ಅವ್ರು ಹೇಳಿದ್ರಲ್ಲ, ಹಿಂದೆ ಅವರಿದ್ದರು, ಮೊಘಲರು ಇದ್ದರು. ಈಗ ಆಧುನಿಕ ಮೊಘಲರು, ಆಧುನಿಕ ಅಲಾವುದ್ದೀನ್ ಖಿಲ್ಜಿಗಳು, ಇವ್ರ ಒಂದು ಸಂತತಿ ಏನಿದೆ, ಅದೇ ಸಂತತಿ ಇಡೀ ದೇಶದಲ್ಲಿರುವಂಥ ಹಿಂದೂ ಧರ್ಮದ ಧಾರ್ಮಿಕ ಪವಿತ್ರವಾದಂಥ ಧಾರ್ಮಿಕ ಸಂಸ್ಥೆಗಳ ಮೇಲೆ ಒಂದು ರೀತಿ ವ್ಯವಸ್ಥಿತವಾಗಿ ವಿದೇಶಿ ಹಣದ ಮೂಲಕ ಇಂತಹ ಸೋಕಾಲ್ಡ್ ಬುದ್ಧಿಜೀವಿಗಳು, ಎಡಚರರು, ಅವರಿಗೆ ಪ್ರೋತ್ಸಾಹ ಕೊಡುವಂಥ ಒಂದು ಜಾತ್ಯತೀತ ಅನ್ನುವಂಥ ಒಂದು ಡೋಂಗಿ ಮುಖವಾಡನ ಹಾಕೊಂಡಂಥ ಜನ ಕೂಡಿ ಇವತ್ತು ಧರ್ಮಸ್ಥಳವನ್ನು ಅಪವಿತ್ರ ಮಾಡುವಂಥ ಒಂದು ಕೆಲಸಕ್ಕೆ ಹೋಗ್ತಾ ಇದ್ದಾರೆ. ಬಹುಶಃ ನಾವು ನೋಡಿದ್ದೀವಿ, ಯಾರು ದೇಶದ್ರೋಹಿ ಕೆಲಸ ಮಾಡಿದರೆ, ಅಪ್ರಾಪ್ತ ಬಾಲಕಿಯರ ಮೇಲೆ ಅತ್ಯಾಚಾರ ಮಾಡೋದಂದ್ರೆ ಮುಸುಕುದಾರಿಗಳನ್ನು ಹಾಕ್ಕೊಂಡು ಕೋರ್ಟಿಗೆ ಬರ್ತಿದ್ರು. ಆದರೆ ಈ ಮನುಷ್ಯನಿಗೆ ಅವನು ಕೊಡುವಂಥ ಗೌರವ, ಅವನ 10 ಗಂಟೆಗೆ ಬಂದ ಮೇಲೆ ಅವನ ಅಧಿಕಾರಿಗಳು ಕರ್ಕೊಂಡು ಹೋಗುವಂಥದ್ದು, ಅವನ ಹಾವಭಾವ ನೋಡಿದಾಗ ವ್ಯವಸ್ಥಿತವಾಗಿ ಧರ್ಮಸ್ಥಳದ ಮೇಲೆ ಯಾವ ರೀತಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಮೇಲೆ ಆಯಿತು, ತಿರುಪತಿ ದೇವಸ್ಥಾನದಲ್ಲಿ ಲಾಡೂದಲ್ಲಿ ದನದ ಕೊಬ್ಬನ್ನು ಸೇರಿಸುವಂಥ ವ್ಯವಸ್ಥಿತವಾದಂಥ ಸಂಚು ನಡೀತು. ಶನಿ ಶಿಂಗಣಾಪುರದಲ್ಲಿ ಅದರ ಪಾವಿತ್ರ್ಯತೆ ಬಗ್ಗೆ ಸಂದೇಹ ವ್ಯಕ್ತಪಡಿಸೋಂಥದ್ದಾಯಿತು. ಇದನ್ನೆಲ್ಲ ನೋಡಿದಾಗ ನಮಗೆ ಅನ್ನಿಸ್ತಾ ಇದೆ, ಇವತ್ತು ಧರ್ಮಸ್ಥಳವನ್ನು ಸಹ, ಯಾಕಂದ್ರೆ ಧರ್ಮಸ್ಥಳ ಅಂದ್ಕೊಳ್ಳೇ ಮೊದಲ ಅನ್ನವನ್ನು ನೀಡುವಂಥ, ಪ್ರಸಾದ ಕೊಡುವಂಥ ದಾಸೋಹ ಪ್ರಾರಂಭ ಮಾಡಿದಂಥ ಒಂದು ಧಾರ್ಮಿಕ ಸಂಸ್ಥೆ. ಅದು ಯಾವುದೇ ಜಾತಿಯವರು ಅದರದ್ದು ಧರ್ಮಾಧಿಕಾರಿ ಇರ್ಬೋದು, ಆದರೆ ಇಷ್ಟು ವರ್ಷ ಅದರ ಪಾವಿತ್ರ್ಯತೆಯನ್ನು ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಹೆಸರಿನಿಂದ ಅನೇಕ ಸಮಾಜದ ಧಾರ್ಮಿಕ ಸಾಂಸ್ಕೃತಿಕ ನಮ್ಮ ಗತವೈಭವವನ್ನು ಮುನ್ನಡೆಸ್ಕೊಂಡು ಹೋಗುವಂಥ ಒಂದು ಪವಿತ್ರ ಕೆಲಸ ಇವತ್ತು ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಅವರು ಮಾಡಿದ್ದಾರೆ. ಅಧ್ಯಕ್ಷರೇ, ನಮ್ಮ 3000 ಮಠದ ಸ್ವಾಮಿಗಳು ಮೊನ್ನೆ ಒಂದು ಮಾತು ಹೇಳಿದ್ರು, ಈ ರಾಜ್ಯದಲ್ಲಿ ಅನೇಕ ವೀರಶೈವ ಮಠಗಳಿವೆ, ಆದರೆ ಇವತ್ತು ಭಜನಾ ಮಂಡಳಿಗಳು ಸುಮಾರು 3,000 to 4,000 ಭಜನಾ ಮಂಡಳಿಗಳನ್ನು ಪ್ರೋತ್ಸಾಹ ನೀಡಿ ಇಡೀ ನಮ್ಮ ಸನಾತನ ಧರ್ಮದ ವೈಭವವನ್ನು ಹಿಡಿಯುವಂಥ ಕೆಲಸ ಇವತ್ತು ಧರ್ಮಾಧಿಕಾರಿಗಳು ಮಾಡಿದ್ದಾರೆ. ನಿಮ್ಗೆ ಏನೋ ಒಂದು ಘಟನೆ ಸೌಜನ್ಯ ಒಂದು ಹೆಸರು ಮಾತ್ರ ತಗೊಂಡು ಯಾವನೋ ಒಬ್ಬ ಹೇಳ್ತಾನೆ, ಒಬ್ಬ ಅಂಥದಕ್ಕೊಂದು SIT ನೇಮಕ ಮಾಡಿದ್ದೇ ಮೊದಲೇ ದೊಡ್ಡ ತಪ್ಪು. ಮೊದಲು ಅವನ ತನಿಖೆ ಮಾಡಬೇಕಾಗಿತ್ತು, ಅವನು ಎಷ್ಟು ಯೋಗ್ಯದಾನೆ, ಅವನ ಇತಿಹಾಸ ಏನಿದೆ, ಅವನ ಚರಿತ್ರೆ ಏನು, ಅವ ಎಲ್ಲಿಂದ ಬಂದ. ಅಶೋಕರು ಹೇಳಿದ್ರಲ್ಲ, ಅವರೊಂದು ಮತ್ತೊಂದು ಧರ್ಮಕ್ಕೆ ಧರ್ಮಾಂತರ ಆಗಿದ್ದಾನೆ ಅಂತೇಳಿ. ಇದನ್ನೇ ಎಲ್ಲ ಅವನ ಇತಿಹಾಸವನ್ನು ತಿಳ್ಕೊಂಡ ಮೇಲೆ, ಯಾಕಂದ್ರೆ ಪೊಲೀಸ್ ಇಲಾಖೆ, ನಮ್ಮ ಕರ್ನಾಟಕ ಪೊಲೀಸ್ ಇಲಾಖೆ ಹೆಂಗಾಗಿಬಿಟ್ಟಿದೆ ಅನ್ನೋದು ಅಧ್ಯಕ್ಷರೇ, ಮೈಸೂರಿನಲ್ಲಿ ಡ್ರಗ್ ಏನು ಕಾರ್ಖಾನೆ ಇದ್ದಿದ್ದು ಗೊತ್ತಿಲ್ಲ, ಮಹಾರಾಷ್ಟ್ರದವರು ಗುಜರಾತ್ದವರು ಕರ್ನಾಟಕ ಬಂದು ಅವನ್ನೆಲ್ಲ ಅಪರಾಧಿಗಳನ್ನ ಹಿಡ್ಕೊಂಡು ಹೋಗ್ತಾರೆ. ನಮ್ಮ ಗೃಹ ಮಂತ್ರಿಗಳದ ಒಂದು 2-3 ಉತ್ತರ ನನ್ನ ಗಮನಕ್ಕೆ ಬಂದಿಲ್ಲ, ಪರಿಶೀಲಿಸಿ ಹೇಳುತ್ತೇನೆ. ಈಗ ನಾನು ಚರ್ಚೆ ಮಾಡುತ್ತೇನೆ. ಇದನ್ನು ಬಿಟ್ಟರೆ ನಮ್ಮ ಗೃಹ ಮಂತ್ರಿಗಳ ಉತ್ತರ ಯಾವುದೂ ನೇರವಾಗಿ ಗೃಹ ಮಂತ್ರಿಗಳು ಈ ವಿಷಯದಲ್ಲಿ ಒಂದು ಗಟ್ಟಿ ನಿರ್ಣಯ ತೆಗೆದುಕೊಳ್ಬೇಕಾಗಿತ್ತು. ಅವನ ಇತಿಹಾಸ ನೋಡದೆ ಯಾವನೋ ಒಬ್ಬವ ಈ ನಮ್ಮ ರಾಜ್ಯದಲ್ಲಿ ಅಲ್ಲ ದೇಶದಲ್ಲೇ ಈ ಯೂಟ್ಯೂಬರ್ಗಳದ್ದು ಒಂದು ಹಾವಳಿ ಜಾಸ್ತಿ ಆಗಿದೆ ಅಧ್ಯಕ್ಷರೇ. ಇಷ್ಟು ಕೆಟ್ಟ ಪರಿಸ್ಥಿತಿ ಆಗಿದೆ ಯೂಟ್ಯೂಬರ್ಗಳದು. ಅವರು ವೈಯಕ್ತಿಕ ಚಾರಿತ್ರ್ಯ ಹರಣ ಮಾಡುವಂಥ ಎಲ್ಲ ರಾಜಕಾರಣಿಗಳು ಎಲ್ಲರದು ಈ ರಾಜ್ಯದಲ್ಲಿ ಇಂಥ ಯೂಟ್ಯೂಬರ್ಗಳು ಕೂಡ್ಕೊಂಡು ಒಂದು ಪವಿತ್ರವಾದಂತಹ ನಮ್ಮ ಧರ್ಮ, ಅವೇನೂ ಸಂಬಂಧ ಇಲ್ಲ ನಮ್ಮ ಧರ್ಮಕ್ಕೆ, ಅವ ಯಾವುದೋ ಬೇರೆ ಧರ್ಮದವ, ಅವನು ಹೈಲೈಟ್ ಮಾಡೋದು,
ಅವ ಏನೇನು ಕತೆಗಳನ್ನು ಕಟ್ಟಿ ಈ ರೀತಿ ಹಂಗಾದ್ರೆ ನಾಳೆ ಹೇಳ್ತಾನೆ ಅವನು ಮುಸುಕದಾರಿ ಧರ್ಮಸ್ಥಳ ಮಂಜುನಾಥ ದೇವಸ್ಥಾನ ಕೆಳಗೆ ಹೋಗಿದ್ದಾರೆ ಅಂದ್ರೆ ಅದನ್ನು ಹಾಡ್ತೀರಾ? ಈ ಬಾಹುಬಲಿ ಗುಡ್ಡಕ್ಕೆ ಬೆನ್ನ ಹತ್ತದ್ರಿ ಅಂದರೆ ಇನ್ನೂ ಎಷ್ಟು ದಿವಸ ಈ SIT ಅವ್ರಿಗೆ ಕೆಲಸ ಮಾಡೋರು? ನನಗೆ ಕೇಳಿದ್ರೆ SITಯನ್ನು ಇವತ್ತೇ ಕ್ಲೋಸ್ ಮಾಡಬೇಕು, ಮಾಡಿ ಮಧ್ಯಂತರ ರಿಪೋರ್ಟ್ ಬೇಕಾಗಿಲ್ಲ ನಮಗೆ. ಈಗ 13 ಕಡೆ ನೀವು ಹಡ್ಡಿ ನೋಡಿರಿ, ಏನು ಸಿಕ್ಕಿಲ್ಲ. 20 ಅಡಿ ತಳಗೆ ಯಾರು ಹಾಡ್ತಾರೇನ್ರಿ? ನಾವು ವೀರಶೈವ ಲಿಂಗಾಯತರದೀವಿ, ನಾವೆಲ್ಲ ನಮ್ಮನ್ನು ಉಳ್ತಾರೆ. ಎಷ್ಟು 6, 3, 6 ಫೂಟು ಎಲ್ಲರಿಗೆ ನಮ್ಮ ಲಿಂಗಾಯತರೊಳಗೆ. ಇವು 20 ಫೂಟ್ ಹಾಡ್ತಾರವ್ರು SIT ಅವರು. ಅಂದ್ರೆ SIT ಒಳಗೆ ಯಾರು ಲಿಂಗಾಯತರು ಪಂಗಾಯತರು ಇದ್ದಂಗಿಲ್ಲ, ಯಾವ ಬೇರೆ ಜರ್ಮನ್ದವ್ರು ಅದಾರ ಕಾಣಿಸ್ತದೆ. ಅಷ್ಟು ತಳಗೋಗಿ ಟೆಕ್ನಾಲಜಿ ಸಲಹೆ ಕೊಡಿ. ಈಗ ಅದೇ ಸಲಹೆ ಹೇಳ್ತಾ ಇದ್ದೇನೆ, SIT ಮೊದಲು ಕ್ಲೋಸ್. ಓಕೆ ರಂಗನಾಥ್, ಅಂತಿಮ ರಿಪೋರ್ಟ್ ಮಾನ್ಯ ಮುಖ್ಯಮಂತ್ರಿ ಡಿಕ್ಲೇರ್ ಮಾಡಿ ಸೋಮವಾರ ಅಥವಾ ಮಂಗಳವಾರ ಸದನ ಕೇಳಬೇಕು. ಓಕೆ, ಈ SIT ಕ್ಲೋಸ್ ಮಾಡಿದ್ದೀವಿ. ಅವಬ್ಬವ ಲೋಫರ್ ನನ್ನ ಮಗ ಅದಾನೆ, ಅವನ ಮಂಪರ ಪರೀಕ್ಷೆ ಮಾಡ್ತೀವಿ. ಅವನ ಹಿಂದೆ ಏನಂತ ಜಾಲ ಇದೆ. ಇದು ಇಡೀ ವಿಶ್ವದ ಅನೇಕ ದೇಶಗಳಿಂದ ಹಣ ಬಂದಿದೆ. ಯೂಟ್ಯೂಬರ್ಗಳಿಗೆ ಅವ್ರ ಅಕೌಂಟ್ ಚೆಕ್ ಮಾಡಬೇಕು. ಅದ್ರ ಜೊತೆಗೆ ಅವ್ರಿಗೆ ಯಾರ್ಯಾರು ಅಲ್ಲೊಬ್ಬನ ಅಲ್ಲಿ ಶಾಸಕರ ಭವನಕ್ಕೆ ಬಾಂಬ್ ಹಾಕದವ ಅಂಥವನ ಮಾತು ಕೇಳಿ ನೀವು ಇದನ್ನು ಮಾಡ್ತೀನಂದ್ರೆ, ಅವ ಒಬ್ಬ PSI ಇದ್ದ, ಅವ ಇಲ್ಲಿ ಬಾಂಬ್ ನಮ್ಮ ಶಾಸಕರ ಭವನದಾಗ ಒಂದು ಇದ್ರ ಬಾಂಬ್ ಹಾಕಿದ್ದವನು. ಯಾರಿಗೆ ನಂಬಬೇಕ? ಅಂಥವ್ರು ನಂಬಬೇಕು, ವಿಶ್ವಾಸಾರ್ಹತೆ ಇರ್ಬೇಕು ಅವ್ರನ್ನ. ಓಕೆ, ನಿಮಗೆ ಯಾವ ಮಾಹಿತಿ ಕೊಡೋರ ಬಗ್ಗೆ ವಿಶ್ವಾಸಾರ್ಹತೆ ಇಲ್ಲಾರ್ದವ್ರು ನಂಬಿ SIT ನೇಮಕ ಮಾಡಿ ನಿಮ್ಮ ನೀತಿ ಏನಿದೆ ಸರ್ಕಾರದ್ದು, ಹಿಂದೂ ಸಮಾಜವನ್ನು ಆದಷ್ಟು ಬೇಗನೆ ನಾಶ ಮಾಡಬೇಕು ಅನ್ನೋಂಥ ವ್ಯವಸ್ಥೆ ಏನಿದೆ, ಇದರಿಂದ ನಾವು ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ, ಅವ್ರನ್ನೆಲ್ಲ ಅರೆಸ್ಟ್ ಮಾಡಿ ಅವ್ರನ್ನೆಲ್ಲ ತನಿಖೆ ಮಾಡಿ ಈ ಒಂದು ಇನ್ನು ಮೇಲೆ ಅಲ್ಲಿ ಅಗಿಯೋದಾಗಲಿ ಮುಂದಿನ ತನಿಖೆ ಧರ್ಮಸ್ಥಳ ಮಾಡೋದಾಗಲಿ ಮಾಡಿದ್ರೆ ಕರ್ನಾಟಕದಲ್ಲಿ ದೊಡ್ಡ ಕ್ರಾಂತಿ ಆಗ್ತದೆ. ಜನ ಹಿಂದೂಗಳು ಸುಮ್ಕುತ್ತಾರಂದ್ರೆ ಸುಮ್ಕುತ್ತೆಲ್ಲ ನೋಡ್ತಾ ಇದ್ದಾರೆ, ಕಾದು ನೋಡ್ತಾರೆ. ನಾಳೆ ಧರ್ಮಸ್ಥಳ ಕಡೆ ಲಕ್ಷಾಂತರ ಜನ ಪ್ರಾರಂಭ ಮಾಡಿದಂದ್ರೆ ಯಾವ ರೀತಿ ಅಯೋಧ್ಯೆ ಘಟನೆ ಆಯಿತು, ಆ ಅಯೋಧ್ಯೆ ಘಟನೆ ಮತ್ತೊಮ್ಮೆ ಕರ್ನಾಟಕದಲ್ಲಿ ಆಗುವಂಥ ಎಲ್ಲ ಹಿಂದೂಗಳ ಭಾವನೆಯಲ್ಲಿ ಬರ್ತಾ ಇದೆ. ಆ ಎಚ್ಚರಿಕೆಯನ್ನು ಇಟ್ಕೊಂಡು ಧರ್ಮಸ್ಥಳಕ್ಕೆ ನೀವು ಕೈ ಹಾಕಿರಂದ್ರೆ ನಿಮ್ಮ ಸರ್ಕಾರದ ಕೊನೆಯ ದಿನಗಳು ಪ್ರಾರಂಭ ಆಗಿವೆ ಅನ್ನೋಂಥ ಎಚ್ಚರಿಕೆ ಕೊಟ್ಟು, ನೀವು ಯಾವುದೇ ಪರಿಸ್ಥಿತಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ ವಿನಂತಿ ಮಾಡ್ಕೋತೀನಿ, ಇಂಥ ಭಾವನೆಗಳ ಜೊತೆಗೆ ಚೆಲ್ಲಾಟ ಆಡ್ಲಿಕ್ಕೆ ಹೋಗಬೇಡಿ. ನಿಮ್ದು ಏನೋ ಯಾರು ಯಾವುದೋ ಸಮುದಾಯ ಮ್ಯಾಗ ಪ್ರೀತಿ ಐತಲ್ಲ, ಏನು ಬೇಕಾದ್ ಮಾಡಿ, ಇನ್ನು 3 ವರ್ಷ ಏನು ಮಾಡ್ತೀರಿ ಮಾಡ್ಕೋರಿ. ನಿಮ್ಮ ಸಲಹೆ ಕೊಡಿ, ಈಗ ಮುಗಿಸಿ. ನಾವು ಬಂದೇ ಬರ್ತೀವಿ. ನೀವು ಅವ್ರು ಮಾಡಿದಂಥ ಎಲ್ಲ ತಪ್ಪನ್ನ ನಾವು ಸರಿ ಮಾಡಿ ಕರ್ನಾಟಕವನ್ನ ನಾವು ಬರ್ತೀವಿ ಅಂದ್ರಲ್ಲ, ಯಾವ್ದು ಇಂಡಿಪೆಂಡೆಂಟ್ ಬಿಜೆಪಿ ಅವ್ರು ಯಾವ ಪಕ್ಷ ಅಂತಾನೆ ಇಲ್ಲ. ಯಾವುದು ರಂಗನಾಥ್ ಮಾನ್ಯ ಸಭಾಧ್ಯಕ್ಷ ನಾವು ಬರಿಲ್ಲ ಹೇಳ್ರಿ ಸರ್, ಅವ್ರು ಯಾವ್ದಂತ ಹೇಳ್ಬೇಕಲ್ಲ. ಏನ್ ಸುರೇಶ್? ಸುರೇಶ್ ಇಲ್ಲಿದ್ದಾರೆ ಅವರು. ರಂಗನಾಥ್ ಮಾತಾಡಬೇಡಿ. ನಾವು ಬರ್ತೀವಿ ಅಂದ್ರಲ್ಲ, ನೀವು ಅಂದ್ರೆ ಯಾವ್ದು ಬಿಜೆಪಿನ ಅಥವಾ ನಿಮ್ದೇ ಪಕ್ಷನ ಅಂತ ಹಿಂದೂ ಭಾವನೆಗಳು ಇದ್ದವ್ರು ಬರ್ತಾರೆ ಅಂತ ಹೇಳಿದ್ರು. ಎಲ್ಲ ನಾವು ಹಿಂದೂ ಎಲ್ಲಾ ಭಾವನೆಗಳು ಎಲ್ಲ ನಿಮ್ಗಿಂತ ಜಾಸ್ತಿ ಭಾವನೆ ನಾವು ಹಿಂದೂಗಳ ಎಲ್ಲಾನು. ಮಾನ್ಯ ಸಭಾಧ್ಯಕ್ಷರೇ, ಆಲ್ ಆರ್ ಈಕ್ವಲ್, ಎಲ್ಲ ಒಂದೇ. ಆಯ್ತು. ಮಾನ್ಯ ಸಭಾಧ್ಯಕ್ಷರೇ, ಇವತ್ತೇನು ರಂಗನಾಥ್ ಸಲಹೆ ಕೊಡಿ. 2 ನಿಮಿಷ ಸರ್. ಓಕೆ, ಬೇಡ 3 ನಿಮಿಷ ತಗೊಳ್ಳಿ, ಅದು ಮುಗಿಸಿ. 5 ನಿಮಿಷ ತೋರಿ. ಬೈರತಿ ಸುರೇಶ್ ಅವರೇ, ಮುಂದಿನ ದಿನ ನೀವು ಲಗ ಹೊಡೆದ್ರು ಬರೋದಿಲ್ಲ, ಬರೋರು ನಾವೇ, ಆ ಕಡೆ ನಾವು ಬರೋರು ನೀವು ಈ ಕಡೆ ಸರ್. ಏನ್ ಕಂಟಿನ್ಯೂಸ್ ಆಗಿ ಮಾತಾಡ್ತಾರೆ? ರಂಗನಾಥ್ ನೀವು ಸಬ್ಜೆಕ್ಟ್ ತಗೊಳ್ಳಿ. ಅಬ್ಬಾಯ್ ನಾವೇ ಅಂದ್ರೆ ಯಾರು ಅಂತ ಕೇಳ್ತಾ ಇದ್ದಾರೆ. ಅಭಯಣ್ಣ ಕೂತ್ಕೊಳ್ಳಿ, ಕ್ಲಿಯರ್ ಮಾಡ್ರಿ ಅಂತ. ನಾವಂದ್ರೆ ನೀವೊಬ್ಬರ ಸಿಂಗಲ್ ಪಾರ್ಟಿ ಬೇರೆ ಮಾಡ್ತಾ ಇದ್ದೀರಾ. ಅಭಯ್ ಪ್ರಸಾದ್ ಸಪರೇಟ್. ಮಾನ್ಯ ಸಭಾಧ್ಯಕ್ಷರೇ, ಏನು 18 ದಿವಸದಿಂದ SITಯ ಒಂದು ಇನ್ವೆಸ್ಟಿಗೇಷನ್ಸ್ ಏನು ನಡೀತಾ ಇದೆ, ಇದು ಶುರುವಾದಂಥದ್ದು ತಮಗೆಲ್ಲ ಗೊತ್ತಿದೆ. ಸೋಷಿಯಲ್ ಮೀಡಿಯಾ, ಸಾಮಾಜಿಕ ತಾಣದಲ್ಲಿ ಶುರುವಾದಂಥ ಈ ಗೊಂದಲಗಳನ್ನು ನಿವಾರಣೆ ಮಾಡಲಿಕ್ಕೆ ನಮ್ಮ ಸರ್ಕಾರವು ಎಲ್ಲ ರೀತಿಯ ಕ್ರಮವನ್ನು ತೆಗೆದುಕೊಳ್ಳಲಿಕ್ಕೆ
SIT ಇನ್ವೆಸ್ಟಿಗೇಷನ್ ಶುರು ಮಾಡಿರೋಂಥದ್ದು, ಯಾವುದು ಸೌಜನ್ಯ ಹತ್ಯೆ ಆದ ನಂತರ. ಈಗ ನಾನು ಕೇಳ್ಕೊಳಂಥದ್ದು ಒಂದು ವಿಚಾರ, ಮಾನ್ಯ ಸಭಾಧ್ಯಕ್ಷ, ಧರ್ಮಸ್ಥಳ ನಮ್ಮ ಕ್ಷೇತ್ರ, ಹಿಂದೂಗಳ ಕ್ಷೇತ್ರ. ನನ್ನ ಕುಣಿಗಲ್ ಕಾನ್ಸ್ಟಿಟ್ಯೂನ್ಸಿಲೂ ಪ್ರತಿಯೊಬ್ಬರು ಮನೇಲೂ ಪಾದಯಾತ್ರೆ ಮೂಲಕ ಹೋಗ್ತಾರೆ ಮಾನ್ಯ ಸಭಾಧ್ಯಕ್ಷ. ಭಾಳಷ್ಟು ನಂಬಿಕೆ ಇಟ್ಕೊಂಡು ಆ ದೇವರನ್ನ ಪೂಜೆ ಮಾಡಿಕೊಂಡು ಪವಿತ್ರವಾದಂಥ ಕ್ಷೇತ್ರವಾದಂಥದ್ದು ನಮ್ಮ ಮನೋಭಾವನೆಯಲ್ಲಿದೆ. ನಾನಿವತ್ತು ಸರ್ಕಾರಕ್ಕೆ ವಿಶೇಷವಾಗಿ ಧನ್ಯವಾದ ಹೇಳಲಿಕ್ಕೆ ಬಯಸ್ತೇನೆ. ಏನು ಜಸ್ಟಿಸ್ ಅರೀಡ್, ಜಸ್ಟಿಸ್ ಬರೀಡ್ ಅಂತಾರೆ, ಭಾಳ ಸೂಕ್ಷ್ಮತೆ ಆದಂಥ ವಿಚಾರವನ್ನು ಪಾರದರ್ಶಕವಾಗಿ ಏನು ಗೊಂದಲ ಇರೋದನ್ನು ನಿವಾರಣೆ ಮಾಡಲಿಕ್ಕೆ SITಯ ಸೂಕ್ತವಾದಂಥ ವಿಚಾರಣೆನ ತೆಗೆದುಕೊಂಡಿರೋದಕ್ಕೆ ವಿಶೇಷವಾಗಿ ಶ್ಲಾಘನೀಯ. ಇವತ್ತು ಹಿಂದೂ ಧರ್ಮದಲ್ಲಿ ಹಲವಾರು ಸವಾಲುಗಳು ನೋಡಿದ್ದೇವೆ. ನಾವೇನು ರಾಮಾಯಣ ಮಹಾಗ್ರಂಥ ಓದ್ತೇವೆ, ಅದರಲ್ಲೂ ಸಹ ಸೀತಾಮಾತೆಯನ್ನು ಪರೀಕ್ಷೆ ಮಾಡಿದ್ದಂಥದ್ದು ಇವತ್ತು ನೋಡಿದ್ದೇವೆ. ಅದೇ ರೀತಿ ಇವತ್ತು ಧರ್ಮಸ್ಥಳ, ಅದೇನು ಧರ್ಮವನ್ನು ಕಾಪಾಡೋಂಥ ಸ್ಥಳ, ಈ ಒಂದು ಸವಾಲನ್ನು ಗೆದ್ದು ಈಚೆ ಬರುತ್ತೆ ಅಂತ ನಂಬಿಕೆಯನ್ನು ನಾವು ಇಟ್ಕೊಂಡಿದ್ದೇವೆ. ಆ ಕಾರಣಕ್ಕೋಸ್ಕರ ಇವತ್ತು ಒಂದಂತೂ ನಿಜ, ಆ ಕ್ಷೇತ್ರ ಮನುಷ್ಯತ್ವದ ಮನೋಭಾವನೆಯನ್ನು ಸೈದ್ಧಾಂತಿಕ ವ್ಯವಸ್ಥೆಯಲ್ಲಿ ನಮಗೆಲ್ಲ ಆಧ್ಯಾತ್ಮಿಕ ಶಕ್ತಿಯನ್ನು ಕೊಡೋಂಥದ್ದು ಕ್ಷೇತ್ರ. ಇವತ್ತು ಸಹ 2 ಲಕ್ಷ ಜನಕ್ಕೆ ಅನ್ನಹಾರಾದಿಗಳನ್ನು ಕೊಡೋಂಥ ಕ್ಷೇತ್ರ. ಸಾಕಷ್ಟು ಜನ ಗ್ರಾಮಾಂತರ ಪ್ರದೇಶಗಳು, ನಮ್ಮಂಥ ಊರುಗಳಲ್ಲಿ ಆ ಕೆರೆಗಳ ಕಟ್ಟೆಗಳಿಂದ ಹಿಡಿದು ಸಾಮಾಜಿಕ ಗೊಂದಲಗಳಿಂದ ಹಿಡಿದು ಎಲ್ಲದಕ್ಕೂ ಸರ್ಕಾರದ ಪರ್ಯಾಯ ಮಾರ್ಗದಲ್ಲಿ ಕೊಡ್ತಾ ಇರೋಂಥ ಒಂದು ಶಕ್ತಿಯುತವಾದಂಥ ಆ ಒಂದು ಸಂಸ್ಥೆ. ವೀರೇಂದ್ರ ಹೆಗಡೆ ಅವ್ರ ಮೇಲೆ ಅಪಾರವಾದಂಥ ಗೌರವ ಇಟ್ಕೊಂಡಿದ್ದೀವಿ ನಮ್ಮ ಕುಟುಂಬದವರು. ಒಂದು ವಿಚಾರ, ಮೈಕ್ರೋ ಫೈನಾನ್ಸು ನಮ್ಮ ಸರ್ಕಾರದವರು ಎಲ್ಲೋ ಒಂದು ಕಡೆ ಇನ್ನೂ ಹೆಚ್ಚಿನ ರೀತಿ ಮಾಡಬೇಕಾದಂಥ ಜವಾಬ್ದಾರಿನ ಅವ್ರು ಮಾಡ್ತಾ ಇದ್ದಾರೆ. ಇವತ್ತೇನಾದ್ರು ಮನೆಯಲ್ಲಿ ಮಹಿಳೆಯರು ಸ್ವಾವಲಂಬನೆ ಬಂದಿದೆ ಅಂತ ಅಂದರೆ ಅದು ಧರ್ಮಸ್ಥಳದ್ದು ಒಂದು ಪಾತ್ರ ಇದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೀನಿ ಸ್ವಾಮಿಗಳೇ. ಸಾಕಷ್ಟು ಜನ ಕೆಲವು ಸಂದರ್ಭಗಳಲ್ಲಿ ಕಾಡಿದೆ, ಪ್ರದೇಶಗಳಿದೆ, ಎಲ್ಲೆಲ್ಲಿಂದನೂ ಏನೇನೋ ಆಗ್ಬೋದು, ಎಲ್ಲದನ್ನು ತೆಗೆದುಕೊಂಡು ಇವತ್ತು ಸೋಷಿಯಲ್ ಮೀಡಿಯಾ ಪ್ರಮುಖವಾಗಿ ನಾನು ಗೃಹ ಮಂತ್ರಿಗಳು ಕೇಳೋವಂಥದ್ದು, ನಾನು ಅವತ್ತಿಂದ ಹೇಳ್ತೇನೆ ಇದ್ದೀನಿ, ಆನ್ಲೈನ್ ಬೆಟ್ಟಿಂಗು, ಗ್ಯಾಮ್ಲಿಂಗು, ಕನ್ಫ್ಯೂಷನ್ನು, ಸೋಷಿಯಲ್ ಹಾರ್ಮನಿ ಎಲ್ಲ ಹಾಳು ಮಾಡ್ತಾರಂಥದ್ದು ಸಾಮಾಜಿಕ ತಾಣ. ಅದನ್ನು ನಿಯಂತ್ರಣ ಮಾಡೋವಂಥದ್ದು ಕಾಯ್ದೆ ಬರೆದವರೆಗೂ ಇವೆಲ್ಲ ಕಾರಣ ಆಗುತ್ತೆ. ಇವತ್ತು ದೊಡ್ಡ ಗೊಂದಲ ಶುರು ಮಾಡಿಬಿಟ್ಟಿದ್ದಾರೆ. ಹೌದು, ಇವತ್ತು ವಿರೋಧ ಪಕ್ಷದವರು ಭಾಳಷ್ಟು ಮಾತನಾಡ್ತಾರೆ, ನೀವು ಏನೇನೋ SIT ಮಾಡಿಬಿಟ್ಟಿದ್ರಿ, ಗುಂಡಿ ಮಾಡಿಬಿಟ್ಟಿದ್ರಿ ಅಂತ. ನಾನು ಒಂದು ವಿಚಾರ ಹೇಳ್ತೇನೆ ಸ್ವಾಮಿಗಳೇ, ಇವತ್ತು ಧರ್ಮಸ್ಥಳದ ವ್ಯವಸ್ಥೆಯಲ್ಲಿ ನಂಬಿಕೆ ಇಟ್ಕೊಂಡಿರೋನು ಈ ಪರೀಕ್ಷೆಯಲ್ಲಿ ಗೆದ್ದು ಬರೋಂಥ ಸಂದರ್ಭವನ್ನು ಮುಂದಿನ ದಿನ ಕಾಣ್ತೇವೆ. ನಮ್ಮ ಸರ್ಕಾರ ತೆಗೆದುಕೊಂಡಿದ್ದ ನಿರ್ಧಾರ ಶ್ಲಾಘನೀಯ. ಇವತ್ತು ಸಹ ಹೇಳ್ತೇವೆ, ಯಾವುದೇ ಒಂದು ಸಂದರ್ಭದಲ್ಲಿ ಪಾರದರ್ಶಕವಾಗಿ ಏನು ಜಸ್ಟಿಸ್ ಕೊಡಬೇಕಾದಂಥ ಪ್ರಯತ್ನವನ್ನು ಮಾಡ್ತಾ ಇರೋದಕ್ಕೆ ವಿಶೇಷವಾಗಿ ನಾನು ಎಲ್ಲ ನಮ್ಮ ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬರಿಗೂ ಕೇಳ್ಕೊತೀನಿ, ಆಕ್ರೋಶ ಪಡೋವಂಥ ಅವಶ್ಯಕತೆ ಇಲ್ಲ. ಭಾಳಷ್ಟು ಸುಲಲಿತವಾಗಿ ಇದೊಂದು ಪವಿತ್ರವಾದಂಥ ಸ್ಥಳಕ್ಕೆ ಪರೀಕ್ಷೆಯಲ್ಲಿ ಗೆದ್ದು ಬರೋಂಥ ಸಂದರ್ಭದಲ್ಲಿ ಯಾರೂ ತೊಂದರೆ ಆಗದಲೆ ವಿರೋಧ ಪಕ್ಷದ ಕೈ ಮುಗಿದು ಕೇಳ್ಕೊತೇನೆ, ರಾಜಕೀಯ ಮಾಡಕ್ಕೆ ಹೋಗ್ಬಿಡಿ. ರಂಗನಾಥ್, ನಿಮ್ಮ ಸಬ್ಜೆಕ್ಟ್ ವಿಚಾರ ಹೇಳಿ, ರಾಜಕೀಯನ ಮಾಡಕ್ ಹೋಗ್ಬಾರ್ದು. ಈಗ ಆ ಕಡೆ ಈ ಕಡೆ ಇಬ್ರು ಕೂಡ ಮಾತಾಡ್ತಿದ್ದೀರಿ, ವಿಚಾರ ಬಗ್ಗೆ ಚರ್ಚೆ ಮಾಡಿ. ಇವತ್ತು ಸರ್ಕಾರ ತೆಗೆದುಕೊಂಡಿದ್ದ ನಿರ್ಧಾರ ಶ್ಲಾಘನೀಯ. ಈ ಒಂದು ಪರೀಕ್ಷೆಯಲ್ಲಿ ನಾವು ಗೆದ್ದು ಬರ್ತೇವೆ ಅನ್ನೋದೊಂದು ಧರ್ಮಸ್ಥಳದ ಪರವಾಗಿ ನಾನು ಸಹ ಇವತ್ತು ಧ್ವನಿಗೂಡಿಸ್ತೇನೆ. ಆ ಕಾರಣಕ್ಕೋಸ್ಕರ ಸುಲಲಿತವಾಗಿ ಇನ್ನೂ ಹೆಚ್ಚಿನ ರೀತಿ ಪವಿತ್ರದ ಉನ್ನತ ಸ್ಥಾನಕ್ಕೆ ಹೋಗುವಂಥ ಒಂದು ಸಂದರ್ಭದಲ್ಲಿ ಎಲ್ಲ ಸಂಯಮದಲ್ಲಿ ಕಾಪಾಡೋಣ ಅಂತ ಹೇಳಿ ಕೇಳಿಕೊಂಡು ನನ್ನ ಮಾತು ಮುಗಿಸ್ತೇನೆ ಸ್ವಾಮಿಗಳು. ಧನ್ಯವಾದಗಳು. ಈಗ ಮನೆ ಗೃಹ ಸಚಿವರು ರಿಪ್ಲೈ ಮಾಡ್ತೀರಾ? ಇಲ್ಲ, ಉತ್ತರ ಸೋಮವಾರ ಕೊಡ್ತೇನೆ. ಪ್ರಿಲಿಮಿನರಿ ಆಗಿ ಒಂದಷ್ಟು ನಮಗೇನು ಸ್ವಲ್ಪ ಭಯ ಇದೆ ಅಂತಂದ್ರೆ, ಈ ಮುಸುಕುದಾರಿ ಸರ್ಕಾರಕ್ಕೆ ಮುಸುಕು ಹಾಕ್ಬಿಟ್ಟವನೆ, ನಿಮ್ಮ ವರದಿಗೆ ಏನಾನ ಮುಸುಕು ಹಾಕ್ಬಿಟ್ಟಾನು, ಅದಕ್ಕೆ ಸ್ವಲ್ಪ ನೀಟಾಗಿ ನೋಡ್ಕೊಂಡು ಕೊಡಿ. ಎರಡು ಮಾತು ಹೇಳ್ಬೋದಲ್ಲ. ನೀವೇನಂದ್ರೆ ಈಗ ಏನೋ ಹೇಳ್ತೀರಿ, ಅದಕ್ಕೆ ಕ್ಲಾರಿಫಿಕೇಶನ್ ಎಲ್ಲ ಆಗುತ್ತೆ ಸೋಮವಾರ ಒಟ್ಟಿಗೆ. ಇಲ್ಲ, ಏನು ಜಾಸ್ತಿ ಹೇಳಕ್ ಹೋಗಲ್ಲ, ಒಂದು 2 ಪಾಯಿಂಟ್ ಹೇಳ್ತೀನಿ ಅಷ್ಟೇ. ಇಲ್ಲ ಅಧ್ಯಕ್ಷರೇ, ಹೋಗಿ ಮಾತಾಡಿ ಹತ್ತಿರದಲ್ಲಿ ಬರುದಿಲ್ಲ ಸಬ್ಜೆಕ್ಟ್. ಮಾನ್ಯ ಅಧ್ಯಕ್ಷರೇ,
ಗೃಹ ಮಂತ್ರಿಗಳೇ, ನಾನು ಇನ್ನೊಂದು ವಿಷಯ ಇದೆ, ಅದಾದ್ಮೇಲೆ ತಾವು ಹೇಳ್ಬಿಡ್ಬೋದು ಅಷ್ಟೇ. ಅಧ್ಯಕ್ಷರೇ, ಒಂದು ವಿಷಯ, ಮೊನ್ನೆ ವಿಜೇಂದ್ರ ಅವರು ಕೊಪ್ಪಳ ವಿಷಯ ಪ್ರಸ್ತಾಪ ಮಾಡಿದ್ರಲ್ಲ, ಅದ್ರ ಬಗ್ಗೆ ಅವರು ಉತ್ತರ ಹೇಳೋದಕ್ಕಿಂತ ಮುಂಚೆ ನಮ್ಮನ್ನು ಮಾತಾಡ್ಲಿಕ್ಕೆ ಕೇಳಿದ್ದೀರಿ. ಅದೇ ಇವತ್ತು ಉತ್ತರ ಕೊಡುದಿಲ್ಲ ಅದಕ್ಕೆ. 2-3 ಮಿನಿಟ್ಸ್ ಅಲ್ಲಿ ಇವತ್ತಲ್ಲ, ಇವತ್ತು ಅದ್ರ ಬಗ್ಗೆ ಉತ್ತರ ಕೊಡುದಿಲ್ಲ, ನಾಳೆ ಕೊಡುವಾಗ ಬೇರೆ ತಗೊಳ್ಳಿ, ಅದೇ ತಗೊಳ್ಳಿ. ಸೋಮವಾರ ಆ ವಿಷಯ ಕೂಡ ಇವಾಗ ನಾನು ಪ್ರಸ್ತಾಪ ಸೋಮವಾರ ಮಾಡಿ, ಸೋಮವಾರ ಒಟ್ಟಿಗೆ ಸೋಮವಾರ ಅವರು ಅಲ್ಲ, ಈಗ ಬೇಡ. ಈಗ ಯಾವ್ದ್ರ ಬಗ್ಗೆ ಚರ್ಚೆ ನಡೀತಾ ಇದೆ? ಈಗ ಯಾವ್ದ್ರ ಬಗ್ಗೆ ಚರ್ಚೆ ನಡೀತಾ ಇದೆ? ಅಲ್ಲ, ಮೊನ್ನೆ ವಿಜೇಂದ್ರ ಅವರು ಕರೆಕ್ಟ್, ಆ ಸಬ್ಜೆಕ್ಟೇ ಬೇರೆ ಅಲ್ವಾ? ಈ ಸಬ್ಜೆಕ್ಟ್ ಚರ್ಚೆ ಆಗಿದೆ, ಉತ್ತರ ಕೊಡ್ತಾರೆ, ತದನಂತರ ಆ ಸಬ್ಜೆಕ್ಟ್ ಮಾತಾಡುವ. ಸೋಮವಾರ ಮಾತಾಡ್ಲಿಕ್ಕೆ ಕೊಡ್ತೇನೆ. ಮಾನ್ಯ ಅಧ್ಯಕ್ಷರೇ, ತಾವು ಈ ಚರ್ಚೆಗೆ ಅನುಮತಿಯನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲೇ ನಾನು ಪ್ರಸ್ತಾಪ ಮಾಡಿದೆ. ಇದು ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಅನೇಕ ವಿಚಾರಗಳನ್ನು ಮಾನ್ಯ ಗೌರವಾನ್ವಿತ ವಿರೋಧ ಪಕ್ಷದ ನಾಯಕರು, ಸದಸ್ಯರು ಪ್ರಸ್ತಾಪ ಮಾಡಬಹುದು. ಇನ್ವೆಸ್ಟಿಗೇಷನ್ಸ್ಗೆ ಇದು ಬೇರೆ ಬೇರೆ ರೀತಿಯಲ್ಲಿ ರೂಪಗಳನ್ನು ತಗೋಬಹುದು ಅಂತೇಳಿ ನಾನು ಪ್ರಸ್ತಾಪ ಮಾಡಿದೆ. ಆದರೂ ತಮ್ಮ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಯಾವತ್ತೂ ಕೂಡ ಒಪ್ತೇವೆ. ತಾವು ಚರ್ಚೆಗೆ ಅವಕಾಶವನ್ನು ಕೊಟ್ರಿ. ನನ್ನ ಒಂದೇ ವಿನಂತಿ ಮಾನ್ಯ ಸದಸ್ಯರುಗಳಲ್ಲಿ, ಈ ವಿಚಾರ ರಾಜಕೀಯ ತಿರುವನ್ನು ತಗೋಬಾರ್ದು, ಜೊತೆಗೆ ಧಾರ್ಮಿಕ ತಿರುವನ್ನು ಕೂಡ ತಗೋಬಾರ್ದು. ನಾವು ಸರ್ಕಾರ ನಾವು ಯಾವುದೇ ಒತ್ತಡಕ್ಕೆ ಮಣಿದು SITಯನ್ನು ನಾವು ಮಾಡಿಲ್ಲ. ಲೆಟ್ ಮಿ ಮೇಕ್ ಇಟ್ ವೆರಿ ಕ್ಲಿಯರ್. ಸರ್, ದಿನೇಶ್ ಗುಂಡೂರಾವ್ ಅವರು ಹೇಳಿದ್ರಲ್ಲ ಸರ್, ಅಧಿಕೃತವಾಗಿ ಒಬ್ಬ ಗೃಹ ಸಚಿವನಾಗಿ ಹೇಳ್ತಾ ಇದ್ದೇನೆ, ನಾವು ಯಾವುದೇ ಒತ್ತಡಕ್ಕೆ ನಾವು ಮಣಿದಿಲ್ಲ, ಮಣಿಯೋದು ಇಲ್ಲ. ನಮ್ಮ ದೃಷ್ಟಿಕೋನ ಓನೇ ಸತ್ಯ ಹೊರಗಡೆ ಬರಬೇಕು, ನ್ಯಾಯ ಕೊಡಬೇಕು. ಧರ್ಮಸ್ಥಳದ ವಿಚಾರದಲ್ಲಿ ನಮಗೆಲ್ಲ ಅಪಾರವಾದ ಗೌರವ ಇದೆ, ಭಕ್ತಿ ಇದೆ. ನಾನು ಅನೇಕ ಸಂದರ್ಭದಲ್ಲಿ ಭೇಟಿ ಕೊಟ್ಟಿದ್ದೇನೆ. ನಾನು ಅಬ್ದುಲ್ ಕಲಾಂ ಅವ್ರನ್ನ ಕರ್ಕೊಂಡು ಹೋಗಿದ್ದೆ ಅಲ್ಲಿಗೆ. ಅವರು ರಾಷ್ಟ್ರಪತಿಗಳಾಗಿದ್ದಂಥ ಸಂದರ್ಭದಲ್ಲಿ ಐ ವಾಸ್ ದಿ ಮಿನಿಸ್ಟರ್ ಇನ್ ವೈಟಿಂಗ್ ಟು ಟೇಕ್ ಹಿಮ್ ಟು ಧರ್ಮಸ್ಥಳ. ಅಲ್ಲಿನ ಸಂದರ್ಭದಲ್ಲಿ ಅವರು ಇಸ್ಲಾಂ ಧರ್ಮಕ್ಕೆ ಸೇರಿದ್ದವರಾಗಿದ್ದಾರೆ ಅಂತ ಹೇಳಿ ಅವರನ್ನು ಬೇರೆ ರೀತಿಯಲ್ಲಿ ಕಾಣಲಿಲ್ಲ. ಅಂತಹ ಸ್ಥಳ ಅದು ಧರ್ಮಸ್ಥಳ ಅಂತ ಹೇಳಿದರೆ ಇಡೀ ಕೋಟಿ ಕೋಟಿ ಜನರಿಗೆ, ನಮ್ಮ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಬೇರೆ ರಾಜ್ಯದಲ್ಲಿ ಇದೆ, ಬೇರೆ ದೇಶಗಳಲ್ಲಿ ಭಕ್ತಿ ಇರ್ತಕ್ಕಂಥವ್ರು ಭಾಳ ಜನ ನಡ್ಕೊಳ್ತಾರೆ. ಅದ್ರ ಬಗ್ಗೆ ಯಾರಿಗೂ ಕೂಡ ಡೌಟು ಬೇಡ, ಅದ್ರ ಬಗ್ಗೆ ಬೇರೆ ವಿಚಾರದಲ್ಲಿ ಯೋಚನೆ ಮಾಡೋದು ಬೇಡ. ಜೊತೆಗೆ ಅವರು ಸಮಾಜಕ್ಕೆ ಏನು ಕೊಡುಗೆ ಕೊಟ್ಟಿದ್ದಾರೆ ಅಂತೇಳಿ ಯೋಚನೆ ಮಾಡಿದರೆ, ಪದ್ಮಶ್ರೀ ಕೊಟ್ಟರು, ಅವರಿಗೆ ಸುಮ್ಮನೆ ಕೊಟ್ರ? ಸನ್ಮಾನ್ಯ ವೀರೇಂದ್ರ ಹೆಗ್ಗಡೆ ಅವರಿಗೆ ಪದ್ಮಶ್ರೀ ಕೊಟ್ಟರು, ಸುಮ್ಮನೆ ಭಾರತ ಸರ್ಕಾರ ಕೊಡ್ತಾ. ಸಮಾಜದಲ್ಲಿ ತಾವು ಹೇಳಿದ್ರಿ, ಎಷ್ಟೋ ಜನ ಇವತ್ತು ಹೆಣ್ಣುಮಕ್ಕಳೆಲ್ಲ ಬೀದಿಗೆ ಬರ್ತಾ ಇದ್ದಾರೆ ಇದರ ವಿರುದ್ಧವಾಗಿ. ಆ ಹೆಣ್ಣು ಮಕ್ಕಳಿಗೆ ಪ್ರತಿಯೊಬ್ಬರಿಗೂ ಕೂಡ ಒಂದು ಜೀವನವನ್ನು ಕೊಡ್ತಕ್ಕಂಥ ಕೆಲಸ ಧರ್ಮಸ್ಥಳದ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.